ರಾಜಕೀಯ ಪಕ್ಷಗಳ ಖರ್ಚಿಗೆ ಎಲ್ಲಿಂದ ದುಡ್ಡು ಸಿಗುತ್ತದೆ? ಚುನಾವಣಾ ಪ್ರಚಾರವು ಒಳಗೊಂಡಂತೆ ರಾಜಕೀಯ ಚಟುವಟಿಕೆಗಳನ್ನು ಹೇಗೆ ನಿಭಾಯಿಸುತ್ತವೆ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡಿಯೇ ಕಾಡುತ್ತದೆ. ಅದಕ್ಕೆ ಉತ್ತರವೇ ರಾಜಕೀಯ ದೇಣಿಗೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳ ಚುನಾವಣಾ ಖರ್ಚಿಗಾಗಿ ಪ್ರತಿ ವರ್ಷ ನೀಡುವ ದೇಣಿಗೆ. ಯಾವುದೇ ಪಕ್ಷಕ್ಕಾದರೂ ಯಾರೇ ಆದರೂ 20,000 ರೂಪಾಯಿಗಿಂತ ಅಧಿಕ ಮೊತ್ತದ ದೇಣಿಗೆಯನ್ನು ನೀಡಿದರೆ ಆ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಹಿತಿ ಸಲ್ಲಿಸುವುದು ಕಡ್ಡಾಯ. ದೇಣಿಗೆ ಕೊಟ್ಟ ಕಂಪನಿ ತನ್ನ ಪ್ಯಾನ್ ನಂಬರ್, ವಿಳಾಸ, ಪಾವತಿಯ ಸ್ವರೂಪದ ಬಗ್ಗೆ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಹಾಗಾದರೆ ಯಾವ ಪಕ್ಷಕ್ಕೆ ಯಾವ ಕಾರ್ಪೊರೇಟ್ ಸಂಸ್ಥೆಗಳು ಎಷ್ಟು ದೇಣಿಗೆ ಸಲ್ಲಿಸಿವೆ ಎಂಬ ವಿವರವಾದ ಮಾಹಿತಿಯನ್ನು ಕಲೆ ಹಾಕಿದೆ ಪ್ರಜಾಪ್ರಭುತ್ವ ಸುಧಾರಣೆಗಾಗಿನ ಸಂಘ, ಅರ್ಥಾತ್ ADR ಎಂಬ ಸ್ವಯಂ ಸೇವಾ ಸಂಸ್ಥೆ. ಈಗ ಹಣದ ಲೆಕ್ಕಾಚಾರಕ್ಕೆ ಬರೋಣ. 2018-19 ಸಾಲಿನಲ್ಲಿ, ಅಂದರೆ 2018ರ ಏಪ್ರಿಲ್ 1ರಿಂದ 2019ರ ಮಾರ್ಚ್ 31ರವರೆಗೆ, ಅಂದರೆ ಲೋಕಸಭಾ ಚುನಾವಣೆಯ ಕಾವು ಏರಿದ್ದ ಹೊತ್ತಲ್ಲಿ ದೇಶದ ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ನೀಡಿದ್ದ ಒಟ್ಟು ದೇಣಿಗೆ ಎಷ್ಟು ಗೊತ್ತಾ? ಬರೋಬ್ಬರಿ 876 ಕೋಟಿ ರೂಪಾಯಿ. ಬಿಜೆಪಿ ಈ ಪಕ್ಷಕ್ಕೆ ಬನಿಯಾ ಜನತಾ ಪಾರ್ಟಿ, ಅಂದರೆ ವ್ಯಾಪಾರಿಗಳ ಪಕ್ಷ ಎಂಬ ಹೆಸರು ಅಂಟಿಕೊಂಡಿದ್ದು ಉಂಟು. ಈ ಹೆಸರು ಸಾರ್ಥಕ ಆಗುವಂತೆ ಕೇಂದ್ರದಲ್ಲಿ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಅಧಿಕಾರದಲ್ಲಿರುವ ಕಮಲ ಪಾಳೆಯಕ್ಕೆ ಹಣದ ಕೊಪ್ಪರಿಗೆಯೇ ದಕ್ಕಿದೆ. 876 ಕೋಟಿ ರೂಪಾಯಿಯಲ್ಲಿ ಅತಿ ದೊಡ್ಡ ಪಾಲು ಹೋಗಿದ್ದೇ ಚುನಾವಣಾ ಪಾರದರ್ಶಕತೆಯ ಬಗ್ಗೆ ಸಂದರ್ಭಗಳಲ್ಲಿ ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿ ಸಾರಥ್ಯದ ಭಾರತೀಯ ಜನತಾ ಪಾರ್ಟಿಗೆ. ಒಂದೇ ವರ್ಷದಲ್ಲಿ ಬಿಜೆಪಿಗೆ 698 ಕೋಟಿ ರೂಪಾಯಿ ಬಂದಿದೆ. ಕಾಂಗ್ರೆಸ್ಗೆ 122 ಕೋಟಿ ರೂಪಾಯಿ, ತೃಣಮೂಲ ಕಾಂಗ್ರೆಸ್ಗೆ 42 ಕೋಟಿ ರೂಪಾಯಿ, NCPಗೆ 11 ಕೋಟಿ ರೂಪಾಯಿ, CPIMಗೆ 1,62 ಲಕ್ಷ ರೂಪಾಯಿ ಸಿಕ್ಕಿದೆ. ಒಟ್ಟು 1,775 ಮಂದಿ ದೇಣಿಗೆದಾರರಲ್ಲಿ ಬರೋಬ್ಬರಿ 1,573 ಮಂದಿ ಬಿಜೆಪಿಯ ಹುಂಡಿಗೆ ಕಾಣಿಕೆ ಹಾಕಿದರೆ 122 ಮಂದಿ ಕಾಂಗ್ರೆಸ್ ಖಜಾನೆಗೆ ಕಾಸು ಸುರಿದಿದ್ದಾರೆ. ರಾಜಕೀಯ ದೇಣಿಗೆದಾರರ ಪೈಕಿ ಮೊದಲನೆಯ ಸ್ಥಾನದಲ್ಲಿರುವುದು ಟಾಟಾ ಟ್ರಸ್ಟ್ ನೋಡಿಕೊಳ್ಳುವ ಪ್ರೋಗ್ರೆಸಿವ್ ಇಲೆಕ್ಟೋರಲ್ ಟ್ರಸ್ಟ್. ತನಿಷ್ಕ್ ಜ್ಯುವೆಲರಿಯ ಜಾಹೀರಾತಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಲಪಂಥೀಯ ಟ್ರೋಲ್ ಕೂಲಿಗಳಿಂದ ನಿಂದನೆಗೆ ಒಳಗಾಗಿ ಕೊನೆಗೆ ಜಾಹೀರಾತನ್ನೇ ವಾಪಸ್ ಪಡೆದಿದ್ದು ಟಾಟಾ ಮಾಲೀಕತ್ವದ ತನಿಷ್ಕ್ ಜ್ಯುವೆಲರಿ. ಈ ಟಾಟಾಗಳೇ ಎಲೆಕ್ಷನ್ಗಾಗಿ ಬಿಜೆಪಿಗೆ 355 ಕೋಟಿ ರೂಪಾಯಿ ಮೂಟೆಯನ್ನೇ ಕೊಟ್ಟಿದ್ರೆ ಕಾಂಗ್ರೆಸ್ಗೆ 55 ಕೋಟಿ ರೂಪಾಯಿ, ತೃಣಮೂಲ ಕಾಂಗ್ರೆಸ್ಗೆ 42 ಕೋಟಿ ರೂಪಾಯಿ ನೀಡಿತ್ತು. 13 ದೇಣಿಗೆದಾರರಿರುವ ಪ್ರುಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ ಬಿಜೆಪಿಗೆ 67 ಕೋಟಿ ರೂಪಾಯಿ ನೀಡಿದರೆ ಕಾಂಗ್ರೆಸ್ಗೆ 38 ಕೋಟಿ ರೂಪಾಯಿ ನೀಡಿತ್ತು. ಅಂದಹಾಗೆ ಕಳೆದ 6 ವರ್ಷಗಳಿಂದ ಕಾರ್ಪೊರೇಟ್ ಕಂಪನಿಗಳಿಂದ ಬಿಜೆಪಿ ಪಡೆಯುತ್ತಿರುವ ದೇಣಿಗೆ ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇದೆ. ಅದರಲ್ಲೂ ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ದೇಣಿಗೆಯ ಅಣೆಕಟ್ಟು ಹೊಡೆದು ಬಿಜೆಪಿಯ ಲಾಕರ್ಗೆ ನುಗ್ಗುತ್ತಿದೆ. 2012ರಲ್ಲಿ ಬಿಜೆಪಿಗೆ ಸಿಕ್ಕಿದ್ದ ಕಾರ್ಪೊರೇಟ್ ದೇಣಿಗೆ 72 ಕೋಟಿ ರೂಪಾಯಿ. ಆಗ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದ ದೇಣಿಗೆ 7 ಕೋಟಿ ರೂಪಾಯಿಯಷ್ಟೇ. ವಿಚಿತ್ರ ಅಂದರೆ ಆಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. 2013ರಲ್ಲಿ ಬಿಜೆಪಿಗೆ 156 ಕೋಟಿ ರೂಪಾಯಿ, 2014ರಲ್ಲಿ 408 ಕೋಟಿ ರೂಪಾಯಿ, 2015ರಲ್ಲಿ 65 ಕೋಟಿ ರೂಪಾಯಿ, 2016ರಲ್ಲಿ 515 ಕೋಟಿ ರೂಪಾಯಿ, 2017ರಲ್ಲಿ 400 ಕೋಟಿ ರೂಪಾಯಿ ಸಿಕ್ಕಿತ್ತು ಬಿಜೆಪಿಗೆ. 2018ರಲ್ಲಿ ಕಾಂಗ್ರೆಸ್ಸಿಗೆ 122 ಕೋಟಿ ರೂಪಾಯಿ, 2017ರಲ್ಲಿ 19 ಕೋಟಿ ರೂಪಾಯಿ, 2016ರಲ್ಲಿ 36 ಕೋಟಿ ರೂಪಾಯಿ, 2014ರಲ್ಲಿ 128 ಕೋಟಿ ರೂಪಾಯಿ, 2013ರಲ್ಲಿ 53 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸಿತ್ತು ಕಾಂಗ್ರೆಸ್. ಈ ದೇಣಿಗೆಯ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಪ್ರಜಾಪ್ರಭುತ್ವದ ಹಬ್ಬ, ಡ್ಯಾನ್ಸ್ ಆಫ್ ಡೆಮಾಕ್ರಸಿ, ಹೀಗೆ ಮತದಾನದ ಹೊತ್ತಲ್ಲಿ ಹೊಗಳಿ ಅಟ್ಟಕ್ಕೇರಿಸಿಕೊಳ್ಳುವ ಜನಾಧಾರಿತ ಚುನಾವಣೆ ಎಷ್ಟು ಧನಾಧಾರಿತವಾಗಿದೆ ಎನ್ನುವುದು ಅರ್ಥವಾಗುತ್ತದೆ.